ನೋಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ನಡೆಸಲಾಗಿದೆ. ಘೋಷಣೆ ಕೂಗಿದ ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹಿಂದೂ ಯುವಕರ ಮೇಲಿನ ಹಲ್ಲೆಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾರಣ್ಯಪುರದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಲ್ಲೆಯನ್ನ ವಿರೋಧಿಸಿ ವಿದ್ಯಾರಣ್ಯಪುರದಲ್ಲಿ ಹಿಂದೂ ಕಾರ್ಯಕರ್ತರಿಂದ ಪ್ರತಿಭಟನೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೂರಾರು ಹಿಂದೂ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೀತಾ ಇದೆ. ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಸೂಕ್ತವಾದಂತಹ ಕ್ರಮ ಆಗಬೇಕು. ಜೈ ಶ್ರೀರಾಮ್ ಘೋಷಣೆ ಕೂಗಿ ಕಾರ್ಯಕರ್ತರು ಈ ರೀತಿಯಾಗಿ ಆಗ್ರಹಿಸಿಕೊಂಡಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಕೇಸರಿ ಪಡೆಗೆ ಸಿಕ್ತು ಮತ್ತೊಂದು ಅಸ್ತ್ರ. ಹಿಂದೂ ಯುವಕನ ಮೇಲಿನ ಹಲ್ಲೆಯನ್ನ ವಿರೋಧಿಸಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣವಾದಂತಹ ಕ್ರಮ ಆಗಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಹಿಂದೂ ಕಾರ್ಯಕರ್ತರ ಪ್ರತಿಭಟನೆಯ ದೃಶ್ಯವನ್ನ ನೋಡ್ತಾ ಇದ್ದೀವಿ. ನಿನ್ನೆ ನಡೆದಂತ ಘಟನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಮನವಮಿಯ ಸಂಭ್ರಮ ನಿನ್ನೆ ಬಹಳ ಜೋರಾಗಿತ್ತು. ಎಲ್ಲ ನೋಡಿದ್ರು ರಾಮನ ಆರಾಧನೆ, ಪಾನಕ ಮಜ್ಜಿಗೆ ವಿತರಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಯುವಕರು ಕಾರಲ್ಲಿ ಧ್ವಜ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ದಾಗ ಒಂದಷ್ಟು ಮುಸ್ಲಿಂ ಯುವಕರು ಅಲ್ಲಿ ಗಲಾಟೆ ಮಾಡ್ತಾರೆ, ಕ್ಯಾತೆ ತೆಗಿತಾರೆ, ಮಾತಿಗೆ ಮಾತಾಗತ್ತೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸ್ತಾರೆ. ಈ ಘಟನೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಜೈ ಶ್ರೀರಾಮ್ ಅನ್ನೋ ಘೋಷಣೆ ಕೂಗಿದ್ದಕ್ಕೆ ನಡೆದಂತಹ ಹಲ್ಲೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು. ನಮ್ಮ ಹಬ್ಬವನ್ನ ನಾವು ಆಚರಣೆ ಮಾಡೋದಕ್ಕೂ ಅನುಮತಿ ಪಡಿಬೇಕಾ ಹಾಗಾದ್ರೆ? ಇದು ಇವರ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ನಿನ್ನೆ ನಡೆದಂತಹ ಘಟನೆ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕಾಗಿನೇ ಹಲ್ಲೆ ನಡೆಸಿದ್ದಾರೆ ಹಿಂದೂ ಯುವಕರ ಮೇಲೆ. ಈಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ, ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ಅಲ್ಲಿನ ಸ್ಥಿತಿಗತಿ ಹೇಗಿದೆ ಮಂಜು? ಪ್ರಗತಿ, ಹೌದು, ಖಂಡಿತವಾಗಿ ಕೂಡ ಏನು ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪೊಲೀಸ್ ಠಾಣಾ ಮುಂದೆ ಏನು ಬಿಜೆಪಿಯ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಠಾಣಾ ಮುಂಭಾಗದಲ್ಲಿ ನೋಡೋದಾಗ 150ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ನಿಯೋಜನೆಗೊಂಡಿರ್ತಕ್ಕಂಥ. ಹೊರಭಾಗದಲ್ಲೇ ಕೂಡ ಎಸಿಪಿ, 3 ಎಸಿಪಿಗಳು ಸೇರಿದಂತೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಅಂದ್ರೆ ರಮಣ್ ಗುಪ್ತಾ ಕೂಡ ಬಂದಿದ್ದಾರೆ, ಮತ್ತೆ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಕೂಡ ಬಂದಿರತಕ್ಕಂಥದ್ದು. ಮತ್ತೆ ಜೊತೆಗೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಸ್ಟಾಫ್ಗಳು ಕೂಡ ಇಲ್ಲಿದ್ದಾರೆ. ಅಂದ್ರೆ 150ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆಗೊಳ್ಳಲಾಗಿದೆ. ಜೊತೆಗೆ ಇನ್ನು ಹೊರಭಾಗದಲ್ಲೂ ಕೂಡ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಠಾಣಾ ಮುಂದೆಯಲ್ಲಿ ಏನು ನೂರಾರು ಸಂಖ್ಯೆಯಲ್ಲಿ ಏನು ಬಿಜೆಪಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಬಂದಿರತಕ್ಕಂಥದ್ದು. ಈ ಒಂದು ಘಟನೆಯೇನಿದೆ, ಈ ಒಂದು ಘಟನೆಯನ್ನು ಖಂಡಿಸಿ ನಮ್ಮ ದೇಶಾದ್ಯಂತ ಕೂಡ ರಾಮನ ಮರ್ಯಾದಾ ಪುರುಷ ರಾಮನ ಹಬ್ಬವನ್ನು ಮಾಡುವಂಥ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಬಂದು ಅವಹೇಳನಕಾರ್ಯ ಮಾಡಿರೋದಲ್ದಿರ ಏನು ಹಿಂದೂ ಕಾರ್ಯಕರ್ತರಿಗೆ ಹಲ್ಲೆಯನ್ನು ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನಾವು ದೂರನ್ನ ಕೊಟ್ಟಿದ್ದೀವಿ. ದೂರನ್ನ ಕೊಟ್ಟರೆ ಆದರೆ ಅವರು ಪೊಲೀಸರು ಆಕ್ಷನ್ ಅನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ಆಕ್ಷನ್ ಅನ್ನು ತಗೊಳ್ತಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣ ಇಷ್ಟಕ್ಕೆ ಮುಗಿಬಾರ್ದು, ಅವರನ್ನ ಬೇಲ್ ತಗೊಂಡು ಹೊರಬಂದ ನಂತರ ಅವರು ಮತ್ತೆ ಇದೇ ರೀತಿಯಾಗಿ ಮಾಡ್ತಾರೆ. ಸದ್ಯ ಈಗ ಬಿಜೆಪಿ ಮುಖಂಡರಿದ್ದರು ಮಾತಾಡ್ತಾ ಹೋಗೋಣ. ಸರ್, ಇವತ್ತು ನೀವು ಪ್ರತಿಭಟನೆ ಮಾಡ್ತಿದ್ದೀರಾ, ಏನೆಲ್ಲ ಹೇಳ್ತೀರಿ ಸರ್? ನಿನ್ನೆ ನಡೆದಂಥ ವಿದ್ಯಮಾನಗಳು ನಿಮಗೆಲ್ಲ ಗೊತ್ತಿದೆ. ಈ ದೇಶದಲ್ಲಿ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಲೂ ಗೊತ್ತಿದೆ. ಹಿಂದೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದಿದ್ದು ನಿಮ್ಗೆ ಗೊತ್ತಿದೆ. MLC ರಾಜ್ಯಸಭಾ ಚುನಾವಣೆ ನಂತರ ಜೈ ಎಂದಿದ್ದು ವಿಧಾನಸಭೆಯಲ್ಲಿ ನೋಡಿದಿರಿ. ಅನೇಕ ಚಟುವಟಿಕೆಗಳು ರಾಜ್ಯದಲ್ಲಿ ನಡೀತಾ ಇದೆ. ನಿನ್ನೆಯೂ ಕೂಡ ಶ್ರೀರಾಮನವಮಿ ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಜೈ ಶ್ರೀರಾಮ್ ಹೇಳ್ತಾ ಹೋಗ್ಬೇಕಾದ್ರೆ ಅವರನ್ನು ಅಡ್ಡಗಟ್ಟಿ ಜೈ ಶ್ರೀರಾಮ್ ನಡೆಯೋದಿಲ್ಲ, ಜೈ ಶ್ರೀರಾಮ್ ಹೇಳ್ಕೊಡೋದು, ಅಲ್ಲಾಹು ಅಕ್ಬರ್ ಹೇಳಬೇಕು ಅನ್ನುವಂಥ ದಾಸ್ಯ ಕೃತ್ಯವನ್ನು ಮೆರೆದಂಥ ಕೆಲ ಯುವಕರು ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನು ಒಡೆದು ಅವರನ್ನು ಅಲ್ಲಿಂದ ಓಡೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮೊದಲನೇದಲ್ಲ. ಈ ಹಿಂದೆನೂ ಕೂಡ ಪಣೀಂದ್ರ ಮೇಲೆ ನಡೆದಿದೆ, ಲಕ್ಷ್ಮೀ ನರಸಿಂಹ ಅವರ ಮೇಲೆ ನಡೆದಿದೆ. ಈ ಭಾಗದಲ್ಲಿ, ಈ ರಾಜ್ಯದಲ್ಲೂ ಕೂಡ ಅನೇಕ ವಿದ್ಯಮಾನಗಳು ನೀವು ನೋಡಿದ್ದೀರಿ. ಹಾಗಾಗಿ ಅದು ನಿಲ್ಲಬೇಕು. ಅದರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಕಾರ್ಯವನ್ನು ನಾವು ಇವತ್ತು ಮಾಡ್ತಾ ಇದ್ದೀರಿ. ಇವತ್ತು ಸಾಂಕೇತಿಕವಾಗಿ ಮಾಡಿದಿರಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ
ಒಂದು ಮೆಸೇಜ್ ಕೊಡೋ ಕೆಲಸವನ್ನು ನಾವು ಮಾಡ್ತೀರಿ. ಸರ್ ಇದಿಷ್ಟೇ ಅಲ್ಲ, ಈ ಒಂದು MS ಪಾಳ್ಯ ಭಾಗದಲ್ಲಿ ಸಾಕಷ್ಟು ಜನ ಗಾಂಜಾವನ್ನು ಹೊಡಿತಾರೆ ಮತ್ತೆ ಹಿಂದೂ ಕಾರ್ಯಕರ್ತರ ಕಾರ್ಗಳ ಮೇಲೆ ಹಲ್ಲೆನ ಮಾಡ್ತಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿರ್ತಕ್ಕಂಥ. ಇದ್ರ ಬಗ್ಗೆ ಹೇಳ್ತೀರಿ, ಮತ್ತೆ ಪೊಲೀಸ್ ಠಾಣೆಗೆ ಏನು ದೂರನ್ನ ಕೊಟ್ಟಿದ್ದೀರಿ, ನೀವೇನು ಆಗ್ರಹ ಮಾಡ್ತೀರಿ? ಈ ಪುಲಿಕೇಶಿ ನಗರದಲ್ಲಿ ನಡೆದಂಥ ವಿದ್ಯಮಾನ ನೋಡಿದ್ದೀರಿ. ಇಡೀ ರಾಜ್ಯ ತಲೆ ತಗ್ಸೋವಂಥ ಕಾರ್ಯವನ್ನು ಮಾಡಿದ್ರೆ ಅವತ್ತು ಯಾವುದೋ ಒಂದು ಮೆಸೇಜ್ ಕಾರಣಕ್ಕೋಸ್ಕರ ಇಡೀ ಏರಿಯಾದ ಕಾರುಗಳನ್ನು ಬೈಕ್ಗಳನ್ನು ಸುಡುವಂಥ ಕೆಲಸ ಮಾಡಿದ್ದಾರೆ. MS ಪಾಳ್ಯದಲ್ಲೂ ಆ ಕೆಲಸವನ್ನು ಮಾಡಿದ್ದಾರೆ. ಅನೇಕ ಸರಿ ನಾವು ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕಾದ ಸಂದರ್ಭದಲ್ಲಿ ನಾವು ಕಟ್ಟಿದಂಥ ಫ್ಲಾಗ್ಗಳನ್ನ ತೆಗೆಯುವಂಥದ್ದು, ಗಾಂಜಾ ಹೊಡೆದು ಯುವಕರ ಮೇಲೆ ಮಹಿಳೆಯರ ಮೇಲೆ ಹಲ್ಲೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಈ ರೀತಿಯ ದುಷ್ಕೃತ್ಯಗಳನ್ನು ಮಾಡುವಂಥ ಕಾರ್ಯವನ್ನು ಅವರೆಲ್ಲರೂ ಮಾಡ್ತಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಾವು ಅನೇಕ ಬಾರಿ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರು ಕೂಡ ಅನೇಕ ಏನು ಕೃತ್ಯಗಳು ಮಾಡಿದ್ದಾರೆ, ಅದು ಇವತ್ತವರೆಗೂ ಅರೆಸ್ಟ್ ಮಾಡಲಿಲ್ಲ. ಮುಂದಿನ ದಿವಸಗಳಲ್ಲಿ ಇದೇ ಆದರೆ ನಾವು ಮನೆಗಳಿಗೆ ನುಗ್ಗುಡಿಯುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ, ಕಾನೂನು ಕೈಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದು ಆಗಬಾರ್ದು ಅನ್ನೋದಾದರೆ ಸರ್ಕಾರ ಇಮಿಡಿಯೇಟಾಗಿ ಅವರನ್ನು ಅರೆಸ್ಟ್ ಮಾಡಿ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡೋದ್ರ ಮೂಲಕ ಹಿಂದೂ ಸಮಾಜವನ್ನು ನೆಮ್ಮದಿಯಾಗಿ ಬದುಕುವಂಥ ಬಂದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್ ಈಗ ಠಾಣೆ ಮುಂದೆ ಬಂದು ಪ್ರತಿಭಟನೆ ಮಾಡ್ತಿದ್ದೀರಿ, ಏನು ಆಗ್ರಹವನ್ನು ಪಡಿಸ್ತೀರಿ ಸರ್? ಹಿಂದೆ ನಡೆದಂಥ ಕೇಸ್ಗಳೇನಿದೆ, ಹಿಂದೆ ನಡೆದಂಥ ಫಣೇಂದ್ರ ಮೇಲೆ ನಡೆದಿರೋಂಥದ್ದು, ಲಕ್ಷ್ಮೀ ನರಸಿಂಹ ಮೇಲೆ ನಡೆದಿರೋಂಥ ಕೇಸುಗಳನ್ನು ಹಾಗೂ ನಿನ್ನೆ ಮಾಡಿರೋಂಥದ್ದೇನಿದೆ, ಇದು ಎಲ್ಲವನ್ನು ಇಮಿಡಿಯೇಟ್ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಿ ಯಾರು ತಪ್ಪಿಗಸ್ತಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾವು ಮೆಮೊರಂಡಮ್ ಕೊಡೋದ್ರ ಮೂಲಕ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಅವ್ರು ಅರೆಸ್ಟ್ ಮಾಡದೇ ಇದ್ದರೆ ಹಿಂದೂ ಸಮಾಜ 2-3 ದಿವಸಗಳಲ್ಲಿ ಸಹಸ್ರಾರು ಜನ ರೋಡಿಗಿಳಿಯೋರು ಇದ್ದೀರಿ. ನಾವು ಯಾವುದೇ ಕಾರಣಕ್ಕೂ ಇದನ್ನು ನಾವು ಬಿಡೋರಲ್ಲ. ಸರ್ ಈಗಾಗಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾವು ರಾತ್ರಿ ಕೂಡ ಬಂದಿದ್ದೀರಿ. ರಾತ್ರಿ ಬಂದಾಗ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ರೆ, ಸರ್ ನಾವು ಸ್ಟೇಷನಲ್ಲಿ ಯಾರೂ ಇಲ್ಲ, ಎಲ್ಲರೂ ಅದೇ ಕೆಲಸದಲ್ಲಿದ್ದೀರಿ, ನಮಗೆ ಬೆಳಿಗ್ಗೆ 10 ಗಂಟೆವರೆಗೂ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ನಾವು 10 ಗಂಟೆವರೆಗೂ ಟೈಮ್ ಕೊಡು ಅಂತ ಹೇಳಿದ್ದಾರೆ. ನಾನು ಅವ್ರು 4 ಜನ ಅರೆಸ್ಟ್ ಮಾಡೋದಲ್ಲ, ಅದ್ರ ಜೊತೆ ಅದ್ರ ಹಿಂದೆ ಯಾರು ಕೈವಾಡ ಇದೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್. ಪ್ರಗತಿ, ಇದು ಏನು ಹಿಂದೂ ಮುಖಂಡರುಗಳು ಹೇಳ್ತಕ್ಕಂಥ ಮಾತುಗಳು. ಅಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಿಂದ ಸಾಕಷ್ಟು ಜನ ಇದ್ದಾರೆ, ಅವರನ್ನ ಕೂಡ ಬಂಧನವನ್ನ ಮಾಡಬೇಕು. ಇದಲ್ಲದೆ ಇವರು ಬೇಲನ್ನು ತೆಗೆದುಕೊಂಡು ಬರ್ತಾರೆ, ಬೇಲನ್ನು ತೆಗೆದುಕೊಂಡು ಬಂದ ನಂತರ ರಾತ್ರಿ ಹೊತ್ತು ನಮ್ಮ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ಕಾರ್ಗಳೇನಿರುತ್ತೆ ಆ ಒಂದು ಕಾರ್ಗಳ ಮೇಲೆ ಕೂಡ ಕಲ್ಲನ್ನು ಹೊಡೆಯುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.